ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಯಾಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ಮಾರುತಿ ಅಷ್ಟಗಿ ಅವರು ನಮ್ಮ ನಾಯಕರು ಕರ್ನಾಟಕ ಹುಲಿ ಸತೀಶಣ್ಣ ಜಾರಕಿಹೊಳಿ ಅವ್ರ ಬಗ್ಗೆ ಕೆಲವೊಂದು ಮಾತನ್ನು ಹೇಳಿದ್ದಾರೆ. 2028ಕ್ಕೆ ಅವರು ಮಾಜಿ ಆಗ್ತಾರೆ ಅಂತ. ತಮಗೆ ಒಂದು ಮಾತನ್ನು ನೆನಪಿಸ್ತೀನಿ ನಾನು, ಯಾಕಂದರೆ ಮರ್ತಿದ್ರೆ ಕಾಣಿಸ್ತಿದೆ. 2023ಕ್ಕೆ ನಾನೇ ತಮ್ಮ ಮನೆಯ ಕಡೆ ಬಂದು ಪಟಾಕ್ಷಿಯನ್ನು ಹಾರಿಸಿದ್ದೀನಿ. ಮತ್ತೆ ನಾವು ಪಟಾಕ್ಷಿ ಹಾರಿಸ್ಲಿ ಅಂತ ಹೇಳಿ ನಮ್ಮನ್ನ ಎದ್ದು ಹೇಳ್ರಿ ಅಂತ ಹೇಳಿ ತಾವು ಎಬ್ಬಿಸ್ತಾ ಇದ್ದೀರಾ. ಸತೀಶಣ್ಣ ಜಾರಕಿಹೊಳಿ ಅವರು ಯಾವತ್ತೂ ಕೂಡ ಯಾರಿಗೆ ಕೆಟ್ಟದ್ದು ಬಯಸಿದವರಲ್ಲ. ಅವ್ರಿಗೆ ಸಾಹುಕಾರ ಅಂತ ಯಾಕಂತಾರ ತಮಗೆ ಗೊತ್ತಿದೆಯಾ? ನೀವು ಹೇಳ್ತಾ ಇದ್ದೀರಾ ನೀವು ಮಾಜಿ ಆಗ್ತೀರಾ ಅಂತ. ಸತೀಶಣ್ಣ ಜಾರಕಿಹೊಳಿ ಅವರು ಇಡೀ ಬೆಳಗಾವಿ ಯಮಕಲ್ಮಡ್ಡಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನದ ಮನಸ್ಸು ಹಾರ್ಟ್ ಡಗಡವ ಅಂತಿದೆ, ಅಷ್ಟು ಸಲ ಅದು ಸತೀಶಣ್ಣ ಜಾರಕಿಹೊಳಿ ಅಂತ ಕೂಗ್ತಿದೆ. ಅಷ್ಟು ಜನದವರು ಮನಸ್ಸನ್ನು ಗೆದ್ದಿದ್ದಾರೆ. ಸೋಲಿಲ್ಲದ ಸರ್ದಾರ ಅವರು. ನೀವು ಅವ್ರಿಗೆ ಸೋಲಿಸ್ಬೇಕಾದ್ರೆ ಮೊದಲು ಅವ್ರ ಕಾರ್ಯಕರ್ತರಿಗೆ ಸೋಲಿಸ್ಬೇಕು, ಆಮೇಲೆ ಅವ್ರಿಗೆ ಸೋಲಿಸೋದು ಕನಸನ್ನು ಕಂಡು. ನೀವು ನಮಗೆ ಚಾಲೆಂಜ್ ಮಾಡ್ತಾ ಇದ್ದೀರಾ. ನಾನು ಒಂದು ಹೆಣ್ಮಗಳಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ 2028ಕ್ಕೆ ನಾವು ಸಾಹೇಬರು ಹೋದ ಸಲ 57,000ದಿಂದ ಬಂದಿದ್ದರು. ಬರೋ ದಿನದಲ್ಲಿ 2 ಲಕ್ಷ ಲೀಡ್ದಿಂದ ಬರ್ತಾರೆ. ಇದು ನೀವು ಕನಸು ಕಂಡಾತಿರಲ್ಲ ಸೋಲ್ತಾರಂತ, ಅದು ಮರ್ತು ಬಿಡಿ. ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ಜನನಾಯಕ. ಅವರು ದೀನ ದಲಿತರು ತಗೊಂಡು ನಡೆದವ್ರ ಜನ. ನಿಮ್ಮಂಥವ್ರು ಹೇಳಿದರೆ ಅವ್ರದ್ದು ವ್ಯಕ್ತಿತ್ವ ಹಾಗೂ ಅವರು ಸೋಲೋದು ಪ್ರಶ್ನೆನೇ ಬರಲ್ಲ. ನೀವೇನು ಕನಸು ಕಾಣ್ತಾ ಇದ್ದಿರಲ್ಲ, ಅದು ಕನಸಿನಲ್ಲೇ ಇರಲಿಯಾ ನಿಮ್ಮದು. ಅದಕ್ಕೆ ನನಸು ನಮ್ಮ ಸಾಹೇಬ್ರನ್ನ ಗೆಲ್ಲಿಸಿ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ನೀವು ಸತೀಶಣ್ಣ ಜಾರಕಿಹೊಳಿ ಕ್ಷೇತ್ರದಲ್ಲಿ ಬರುವುದು ಬೇಡ, ಬರೀ ಅವ್ರ ಕಾರ್ಯಕರ್ತ ದುಡೋದು, ಅವರಿಗೆ ನಾವು ಗೆಲ್ಸ್ಕೊಂಡು ಬರೋ ಶಕ್ತಿ ನಮ್ಮಲ್ಲಿ ಇದೆ. ನೀವು ತೇಜವನ್ನೇ ಮಾಡಿ, ಯಾರನ್ನು ಹೀಯಾಳಿಸಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿ ಎಲ್ಲರೇ ನೀವು ಅವ್ರನ್ನ ಸೋಲಿಸ್ತೀನ ಅಂತ ತಿಳ್ಕೊಂಡಿರ್ಬೋದು. ನೀವು ಎಷ್ಟು ಹೀಯಾಳಿಸ್ತೀರಾ ಅಷ್ಟು ನಾವು ಗೆಲುವು ನಮ್ಮದು ಅನ್ನೋದು ನಾವು 2023ಕ್ಕೆ ನಿಮಗೆ ತೋರಿಸಿದ್ದೀವಿ. ಬರೋ 2028ಕ್ಕೆ ಸಾಹೇಬರು ಕರ್ನಾಟಕ CM ಆಗೇ ಆಗ್ತಾರೆ. ಮಾಡಿ ನಿಮ್ಮ ಮನೆ ಎದುರುಗಡೆ ಬಂದು, ಇದೇ ಆಯೇಷ ನಿಮ್ಮ ಮನೆ ಎದುರುಗಡೆ ಬಂದು ಪಟಾಕ್ಷಿನ ಹಾರಿಸ್ತಾಳಂತ ನಾವೊಂದು ಹೆಣ್ಮಗಳಾಗಿ ನಿಮಗೆ ಚಾಲೆಂಜನ್ನು ಮಾಡ್ತಾಯಿದ್ದೀವಿ.